ಇವತ್ತಿನ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಚುಂಚನಗಿರಿ ಕ್ಷೇತ್ರದ ಪರಮ ಪೂಜ್ಯ ಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೇರೊಂದು ಕಾರ್ಯಕ್ರಮಕ್ಕೆ ಅವರೇನು ನಿರ್ಗಮಿಸಿದ್ದಾರೆ. ಈಗಾಗಲೇ ದೂರವಾಣಿಯ ಮುಖಾಂತರ ನನಗೆ ಆಸನ ಇದ್ದಾಗ ಫೋನ್ ಮಾಡಿದರು. ಅವರಿಗೂ ಇವತ್ತು ನಾನು ಈ ಸಂದರ್ಭದಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ನನಗೆ ವಿಶೇಷವಾಗಿ ತುರುವೇಕೆರೆ ಕ್ಷೇತ್ರದ ಯುವಕರು, ಹಿರಿಯರು, ತಾಯಂದಿರ ಒಂದು ಪ್ರೀತಿ ವಿಶ್ವಾಸ ಏನಿದೆ, ಬಹುಶಃ ನಮ್ಮ ಕೊನೆಯ ಉಸಿರಿನವರೆಗೂ ನಾವು ತುರುವೇಕೆರೆ ಕ್ಷೇತ್ರದ ಜನತೆಯನ್ನು ಮಾಡಲಿಕ್ಕಾಗಲ್ಲ. ಸನ್ಮಾನ್ಯ ದೇವೇಗೌಡರ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಅವರ ಮಗನಾಗಿ ನಾನೇನಿದ್ದೇನೆ, ನನಗೂ ಮುಂದುವರಿಸಿದ್ದೇನೆ. ತುರುವೇಕೆರೆಗೆ ನಾನು ಬಂದಂಥ ಪ್ರತಿಯೊಂದು ಸಂದರ್ಭದಲ್ಲೂ ಹಳ್ಳಿಯಿಂದ ತಾವು ಯಾವುದೇ ಕಾರ್ಯಕ್ರಮಗಳಿರಲಿ, ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ರಲ್ಲಿ ನಿಮ್ಮ ಒಂದು ವಿಶ್ವಾಸವನ್ನು ನಾನೇನು ಪಡೆದಿದ್ದೇನೆ, ನಾನೇ ಧನ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ನಮ್ಮ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಆತ್ಮೀಯ ಸ್ನೇಹಿತರು ಸುರೇಶ್ ಬಾಬು ಅವರು ಬಂದಿದ್ದಾರೆ. ಇದೀಗ ತಾನೇ ನಾನೇ ಸ್ವಾಗತ ಕೋರುತ್ತೇನೆ. ಇವತ್ತಿನ ತುರುವೇಕೆರೆ ಕ್ಷೇತ್ರದಲ್ಲಿ ಒಂದು ನನಗೆ ಸ್ವಲ್ಪ ಸಂತೋಷ ಇರ್ತಕ್ಕಂಥದ್ದು, ನಾವು ಬಂದಂಥ ಪ್ರತಿಯೊಂದು ಸಂದರ್ಭದಲ್ಲಿ ನಿಮ್ಮ ಪ್ರಮುಖವಾದಂಥ ಬೆಳೆ ತೆಂಗಿನಕಾಯಿ ಮತ್ತು ಕೊಬ್ಬರಿ ಬೆಲೆ ಜಾಸ್ತಿ ಆಗಬೇಕು ಅಂತೇಳಿ ಪ್ರತಿ ಸಂದರ್ಭದಲ್ಲಿ ಕೇಳುವುದು. ನಮಗೊಂದು 1000 ರೂಪಾಯಿನಾದರೂ ಜಾಸ್ತಿ ಮಾಡಿಸಿ, 8,000 ಇದೆ ಕ್ವಿಂಟಾಲು, 9,000 ಇದೆ, ಇನ್ನೊಂದು 2,000 ಜಾಸ್ತಿ ಮಾಡಿಸಿ ಅಂತಕ್ಕಂಥದ್ದನ್ನು ತಾವೆಲ್ಲ ಭಾಳ ಅತ್ಯಂತ ನೋವಿನಿಂದ ಕೇಳೋರಿ ನಮಗೆ. ಆದರೆ ಇವತ್ತು ನೀವು ಬೆಲೆ ಜಾಸ್ತಿ ಮಾಡಿ ಅಂತ ಹೇಳದೇ ಇದ್ರು 35, 36, 38 ಹೊರಟಾಯ್ತು ಕ್ವಿಂಟಲ್ ಬೆಲೆ. ರೋಗದ ಹಿನ್ನೆಲೆಯಿಂದ ಸ್ವಲ್ಪ ಬೆಳೆ ಕಡಿಮೆ ಆಗಿದೆ. ಅದರಿಂದ ಇವತ್ತು ಕೆಲವು ರೈತರು ಎಳ್ನೀರಿಗೆ ಕೊಟ್ಬಿಡ್ತಾರೆ, ಕೆಲವರು ತೆಂಗಿನಕಾಯಿ ಕೊಡ್ತಾರೆ, ಕೆಲವರು ಕೊಬ್ಬರಿ ಈಗಲೂ ಮಾಡ್ತೀನಿ. ಇದು ನಿಮಗೆ ಪ್ರಮುಖವಾದಂಥ ಒಂದು ವಾಣಿಜ್ಯ ಬೆಳೆ. ಬಹುಶಃ ಇದೇ ರೀತಿಯಲ್ಲಿ 38,000, 40,000 ಹೋದರೆ ನೀವೇನು ಯಾರಿಗೂ ಕೈ ಹಿಡಿದು ಬಿಡಬೇಕಾಗಿಲ್ಲ. ಸ್ವಾಭಿಮಾನದಿಂದ ಬದುಕ್ತಕ್ಕಂಥದಕ್ಕೆ ಭಗವಂತ ನಿಮ್ಗೆ ಎಲ್ಲ ರೀತಿ ಅನುಗ್ರಹ ಕೊಡ್ತಾನೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹುಶಃ ಈ ವಾರದಲ್ಲಿ ತುಮಕೂರು ಜಿಲ್ಲೆಗೆ 3ನೇ ಬಾರಿ ಇವತ್ತು ಬರ್ತಾ ಇದ್ದೀನಿ, ಒಂದು ವಾರದಲ್ಲಿ. ಮೊನ್ನೆ ನಮ್ಮ ನಿಂಗಪ್ಪಣ್ಣ ಅವರು 5ನೇ ತಾರೀಕು ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂದರು. ಮುಳುಕುಂಟೆನೋ ಯಾವುದು, ಮುಳುಕುಂಟೆನೇ ತಾನೆ, ಮುಳುಕುಂಟೆ ಗ್ರಾಮಕ್ಕೆ. ನನಗೆ ಕೇಂದ್ರದಲ್ಲಿ ಸಡನ್ ಆಗಿ ಸಾಯಂಕಾಲ 4 ಗಂಟೆಗೆ ಕೇಂದ್ರ ಸಚಿವ ಸಂಪುಟದ ಸಭೆ ಇದೆ ಅಂತೇಳಿ ಬರಬೇಕು ಅಂತ ಹೇಳಿ ರಾತ್ರಿ 10 ಗಂಟೆಗೆ ಹೇಳಿದ್ರು. ನಾನು ನಿಂಗಪ್ಪಣ್ಣಗೆ ಫೋನ್ ಮಾಡಿದೆ, ಥರ ಆಗ್ಬಿಟ್ಟಿದೆ, ಏನು ಮಾಡೋದು ಅಂತಕ್ಕಂಥದ್ದು. ಕೊನೆಗೆ 5:15 ಎದ್ದು 6 ಗಂಟೆಗೆ ಮನೆ ಬಿಟ್ಟು ಒಂದು 7:45 ಬಂದು, ಆದರೂ ಸಹ ಜನ ಆ 7:45 ಬೆಳಗ್ಗೆ ನಾನು ಹೋದರೂ ಸಹ ಅಭಿಮಾನದಿಂದ ನನ್ನ ತಾಯಂದಿರು, ಹಿರಿಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು 7:45 ಹೋದರೂ ಎದ್ದು ಬಂದು ಆಗಲೇ ಸಹ ತಯಾರಾಗಿದ್ದೇನೆ. ಇದು ಬಹುಶಃ ಈ ಒಂದು ಜಿಲ್ಲೆಯಲ್ಲಿ ಹಲವಾರು ಗ್ರಾಮೀಣ ಪ್ರದೇಶದಲ್ಲಿ ದೇವೇಗೌಡರ ಬಗ್ಗೆ ನೀವು ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ, ಅದರಿಂದ ಇವತ್ತು ಈ ರೀತಿಯ ಒಂದು ಪ್ರೀತಿ ವಿಶ್ವಾಸ ನಾವು ಕಾಣ್ತಾ ಇದ್ದೇವೆ. ಬಹಳ ಜನ ದೇವೇಗೌಡರ ಮೇಲೆ ತುಮಕೂರಿಗೆ ನೀರನ್ನು ಕೊಡ್ತಕ್ಕಂಥದ್ರಲ್ಲಿ ಅನ್ಯಾಯ ಮಾಡಿಬಿಟ್ರು ಅಂತಾರೆ. ಆದ್ರೆ ಬಹುಶಃ ದೇವೇಗೌಡರಂತವ್ರು ಇಲ್ಲದೆ ಹೋಗಿದ್ರೆ ತುಮಕೂರಿಗೆ ಹೇಮಾವತಿ ನೀರು ಬರ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅಂತಕ್ಕಂಥದ್ದನ್ನ ಈ ಧರ್ಮಂತನಿಗೆ
ಆಂಜನೇಯ ಸ್ವಾಮಿಗೆ ಏನು ಪೂಜೆ ಸಲ್ಲಿಸಿ ಬಂದಿದ್ದೇನೆ. ಇವತ್ತೇನಾದರೂ ತುಮಕೂರು ಜಿಲ್ಲೆಗೆ 25 TMC ನೀರು ದೊರಕ್ತಾ ಇದ್ರೆ ಇವತ್ತು ದೇವೇಗೌಡರು ಕಾರಣ ಅಂತಕ್ಕಂಥದ್ದನ್ನ ಯಾರು ಮರೆಯಲಿಲ್ಲ. ಆದರೆ ಅವರ ಮೇಲೆ ಹಲವಾರು ರೀತಿಯ ಅಪಪ್ರಚಾರಗಳನ್ನು ಕೆಲವರು ಮಾಡಿದ್ರು. ಆದರೂ ಸಹ ನೀವು ಆ ಅಪಪ್ರಚಾರಗಳಿಗೆ ಬಲಿಯಾಗಿಲ್ಲ. ತುರುವೇಕೆರೆ ಕ್ಷೇತ್ರ ನಾನು ಪ್ರಥಮವಾಗಿ ನನಗೆ ಪರಿಚಯ ಆಗಿದ್ದು ಯಾವಾಗ ಅಂದರೆ 1994. ದೇವೇಗೌಡರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ತುರುವೇಕೆರೆಗೆ ಪಾದಾರ್ಪಣೆ ಮಾಡ್ತಕ್ಕಂಥ ದಿನ. ಅವತ್ತು ಬಹುಶಃ ಬೆಳಗ್ಗೆ 10 ಗಂಟೆಗೆ ಅವತ್ತು ತುರುವೇಕೆರೆ ಕಾರ್ಯಕ್ರಮಕ್ಕೆ ಬಂದಂಥದ್ದು. ಅವತ್ತಿನ ಸಂದರ್ಭದಲ್ಲಿ ನೀವು ಯಾವ ರೀತಿ ದೇವೇಗೌಡರನ್ನ ರಿಸೀವ್ ಮಾಡಿದ್ರಿ ಅದೆಲ್ಲ ಕಣ್ಣು ಮುಂದೆ ಇವತ್ತು ನನಗೆ 94ನೇ ಇಸ್ವಿದು ಇವತ್ತು ನಾನು ಇನ್ನು ನಾನು ಬಂದಂಥ ಸಂದರ್ಭದಲ್ಲಿ ಹಲವಾರು ರೀತಿ ನೀವು ಪೆಟ್ಟುಗಳು ತಿಂದು ಆ ಗುಂಪಿನಲ್ಲಿ ನೂಕ್ನುಗ್ಲಿನಲ್ಲಿ ನೀವು ಪಡ ಹಿಂಸೆಯನ್ನು ನೋಡಿದ್ದೇನೆ. ಆ ಹಿಂಸೆಯನ್ನು ಯಾವ ರೀತಿ ನಾನು ಸರಿಪಡಿಸ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಸದಾ ಚಿಂತನೆ ಮಾಡೋದು. ಇವತ್ತು ಜನತಾದಳ ಮುಗದೇ ಹೋಯ್ತು ಅಂತಕ್ಕಂಥದ್ದು ಬಹಳ ಜನ ಅನ್ಕೊಂಡಿದ್ರು ಕಳೆದ ಚುನಾವಣೆ ಆದಮೇಲೆ 23ರ ಚುನಾವಣೆ ನಂತರ. ಆದರೆ ಒಂದು ಈ ನಾಡಿನ ಜನತೆಯ ವಿಶ್ವಾಸ, ಅದ್ರ ಜೊತೆಗೆ ಭಗವಂತನ ಬಗ್ಗೆ ನಾವು ಇಟ್ಟಿರ್ತಕ್ಕಂಥ ಒಂದು ಗೌರವ, ಒಂದು ಅಭಿಮಾನ, ಭಕ್ತಿಯನ್ನು ಇಟ್ಕೊಂಡಿದ್ದೇವೆ ದೇವೇಗೌಡರ ಕಾಲದಿಂದ. ಆ ಭಗವಂತನ ಅನುಗ್ರಹ ಮತ್ತು ನಿಮ್ಮ ಪ್ರೀತಿ ವಿಶ್ವಾಸ ಜನತಾಳ ಮುಗಿದೋಯ್ತು ಅಂತಿದ್ದಾಗ ಮತ್ತೆ ಮೇಲೆತ್ತಕ್ಕಂಥ ಜನ ನೀವೇ ಇದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಒಂದು ಮಂಡ್ಯ ಜಿಲ್ಲೆನಲ್ಲಿ ಮತ್ತು ತುಮಕೂರು ಜಿಲ್ಲೆಗೆ ಹೊಂದಾಣಿಕೆ ಆದಂಥ ರೀತಿಯಲ್ಲಿ ನಮ್ಮ ತುರುವೇಕೆರೆ ಏನಿದೆ ಈ ಭಾಗಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ರೀತಿಯಲ್ಲಿ ಮೊನ್ನೆ ಒಂದು ಸಭೆ ಮಾಡಿದ್ರೆ ನಮ್ಮ ಸರ್ಕಾರ ಜೊತೆಯಲ್ಲಿ, ರಾಜ್ಯ ಸರ್ಕಾರ ಜೊತೆಯಲ್ಲಿ ನಮ್ಮ ನಾಗಮಂಗಲದ ಬೆಳ್ಳೂರು ಕ್ರಾಸ್ನ ಪಕ್ಕದಲ್ಲಿ ಹಿಂದೆ 1200 ಎಕರೆ ಏನು ಅಕ್ವೈರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ನಾವೇನೋ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ದು, ಆಗ ಸ್ವಲ್ಪ ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ರು ಅಂತೇಳಿ ಅದನ್ನು ಅಲ್ಲಿಗೆ ನಿಲ್ಲಿಸಿದ್ವು. ಇವತ್ತು ಕೇಂದ್ರ ಸರ್ಕಾರದಿಂದ ಸುಮಾರು 20,000 ಮಕ್ಕಳಿಗೆ ಉದ್ಯೋಗವನ್ನು ದೊರಕಿಸ್ತಕ್ಕಂಥ ಒಂದು ಅವಕಾಶ ನನ್ನ ಇಲಾಖೆಯಲ್ಲಿ ಏನೊಂದು ಇತ್ತೀಚೆಗೆ ನಾನು ತೀರ್ಮಾನ ತೆಗೆದುಕೊಂಡಿದ್ದೇನೆ. ಆ ಭಾಗದಲ್ಲಿ ಒಂದು ARI ಅಂತಕ್ಕಂಥ ಸಂಸ್ಥೆಯಿಂದ ಒಂದು ಕಾರ್ಖಾನೆ ಪ್ರಾರಂಭ ಆದರೆ ಸುಮಾರು ಹಲವಾರು ರೀತಿಯಲ್ಲಿ ಒಂದು 500-600 ಎಕರೆನಲ್ಲಿ ಹಲವಾರು ಕಾರ್ಖಾನೆಗಳು ಬಂದರೆ ನಮ್ಮ ITI ಮಾಡಿರೋ ಹುಡುಗರು, ಡಿಪ್ಲೊಮಾ ಮಾಡಿರೋರು, ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ನಿಮ್ಮ ಮನೆ ಮುಂದೆನೇ ಕೆಲಸ ಕೊಡ್ಲಿಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾನು ಬೆಳ್ಳೂರು ಕ್ರಾಸ್, ನಾಗಮಂಗಲ ಮತ್ತು ತುರುವೇಕೆರೆ ಮಧ್ಯದಲ್ಲಿ ಒಂದು ಕಾರ್ಖಾನೆ ತರಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಸರ್ಕಾರದ ಮುಂದೆ ಏನು ಮಾಡಿದ್ದೇನೆ. ಸರ್ಕಾರದಿಂದ ಇನ್ನೂ ನನಗೆ ಸ್ವಲ್ಪ ಸಕಾರಾತ್ಮಕವಾಗಿ ಬಂದಿಲ್ಲ. ಆದರೆ ಒಂದು ನಮ್ಮ ರೈತ ಬಂಧುಗಳಿಗೆ ಹೇಳ್ತಕ್ಕಂಥದ್ದು, ನಾನು ಎಂದೂ ಸಹ ತೆಂಗಿನ ಫಲ ಕೊಡ್ತಕ್ಕಂಥ ಒಂದು ಹೊಲ ಇರ್ಬೋದು, ಗದ್ದೆ ಇರ್ಬೋದು, ನೀರಾವರಿ ಸೌಲಭ್ಯಗಳಿರೋದು, ಆ ಭೂಮಿಗಳಲ್ಲಿ ರೈತರ ಭೂಮಿನ ತಗೊಂಡು ಕಾರ್ಖಾನೆ ಮಾಡಬೇಕು ಅಂತ ಹೇಳೋವಲ್ಲ ನಾನು. ಯಾವ ಒಂದು ಮಳೆ ನಂಬಿಕೊಂಡು ಮಳೆಯಿಂದ ನಿಮಗೆ ಯಾವುದೇ ರೀತಿ ಅನುಕೂಲಗಳಾಗಿದೆ, ಯಾವೊಂದು ಬರಡು ಭೂಮಿ ಇರುತ್ತೆ ಅಂಥ ಜಾಗದಲ್ಲಿ ಕಾರ್ಖಾನೆಗಳಂತಂದರೆ ನಮ್ಮ ಯುವಕರಿಗೆ ಇವತ್ತು ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ನಾನು ಏನು ಕೆಲವು ತೀರ್ಮಾನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ನನಗಿರ್ತಕ್ಕಂಥದ್ದು ನಮ್ಮ ಯುವಕರು ಇವತ್ತು ಪ್ರತಿನಿತ್ಯ ನನ್ನ ಮನೆಗೆ ಬರ್ತಕ್ಕಂಥವ್ರು ಏನಿದ್ದಾರೆ, BE ಕಂಪ್ಯೂಟರ್ ಸೈನ್ಸ್ ಮಾಡಿರ್ತಾರೆ, MBA ಮಾಡಿರ್ತಾರೆ, ಎಲೆಕ್ಟ್ರಾನಿಕ್ಸ್ ಮಾಡಿರ್ತಾರೆ, ಮೆಕ್ಯಾನಿಕಲ್ ಇಂಜಿನಿಯರ್ಸು, ಈ ಥರದವರು ಪ್ರತಿನಿತ್ಯ ನನ್ನ ಮುಂದೆ ಬರ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಾನು ಹಳ್ಳಿಗೆ ಬಂದಾಗಲೂ ಹಲವಾರು ಕುಟುಂಬದ ನಮ್ಮ ಸಹೋದರಿಯರಿರ್ಬೋದು, ನಿಮ್ಮ ಹೆಣ್ಣುಮಕ್ಕಳು ಮತ್ತು ನಮ್ಮ ಯುವಕರು ಉದ್ಯೋಗದ್ದೇ ಒಂದು ದೊಡ್ಡ ಚಿಂತೆ. ನಾನಿವತ್ತು ದೇಶದಲ್ಲಿ ಹಲವಾರು ಭಾಗದಲ್ಲಿ ಪ್ರವಾಸ ಮಾಡ್ತೀನಿ. ನನಗೆ ವಿಶೇಷವಾಗಿ ಈ ಒಂದು ಉಕ್ಕನ್ನು ಅಂದರೆ ಸ್ಟೀಲನ್ನು ತಯಾರು ಮಾಡ್ತಕ್ಕಂಥ ಕಾರ್ಖಾನೆಗಳು ಛತ್ತೀಸ್ಗಢದಲ್ಲಿ, ಒರಿಸ್ಸಾದಲ್ಲಿ, ವೆಸ್ಟ್ ಬೆಂಗಾಲ್ನಲ್ಲಿ, ಜಾರ್ಖಂಡ್ನಲ್ಲಿ ಏನು ಕಾರ್ಖಾನೆಗಳಿದ್ದಾವೆ ಅಲ್ಲಿಗೆ ನಾನು ಭೇಟಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಜನರ ಬದುಕನ್ನು ನೋಡ್ತೇನೆ. ನಾನು ನಮಗಿಂತಲೂ ಬಡತನದಲ್ಲಿ ಇದ್ದಾರಲ್ಲೆಲ್ಲ. ಆದರೆ ನಾವು ಎಲ್ಲೋ ಒಂದು ಕಡೆ
ನಮ್ಮ ದೇಶದ ವಿಶ್ವದಲ್ಲಿ 3ನೇ ಸ್ಥಾನಕ್ಕೆ ಆರ್ಥಿಕವಾಗಿ ದಾಪುಕಾಲಿಡ್ತಿದ್ದೀವಿ ಅಂತ ನಾವು ಹೇಳ್ತೀವಿ. ಆದ್ರೆ ಹಳ್ಳಿಗೆ ಬಂದು ನೋಡಿದಾಗ, ನಮ್ಮ ಹಳ್ಳಿ ಜನರ ಬದುಕನ್ನು ನೋಡಿದಾಗ ನಿಜಕ್ಕೂ ನಾವು ಆರ್ಥಿಕವಾಗಿ ಸದೃಢವಾಗಿ ಬೆಳೀತಿದ್ದೀವ ಅಂತಕ್ಕಂಥ ಒಂದು ಪ್ರಶ್ನೆ ನಾವೇ ಹಾಕಬೇಕಾಗ್ತದೆ. ಇದನ್ನು ನಾನು ಗಮನಿಸ್ತಾ ಇದ್ದೇನೆ. ಆದರೂ ಒಂದು ಇವತ್ತಿನ ದೇವಸ್ಥಾನಕ್ಕೆ ಬಂದು ಮಾರುತಿ ದೇವರ ಅನುಗ್ರಹವನ್ನು ನನಗೆ ನಿಮಗೆ ಎಲ್ರಿಗೂ ನೀಡಲಿ. ನಾನು ವೈಯಕ್ತಿಕವಾಗಿ ನನಗೇನು ಉಳಿದಿಲ್ಲ. ಏಕೆಂದರೆ 5ನೇ ಬಾರಿ ಭಗವಂತ ನನಗೆ ಜಯದಾನ ಮಾಡಿದ್ದಾನೆ. 5ನೇ ಬಾರಿ ನಿಮ್ಮಗಳ ಆಶೀರ್ವಾದದಲ್ಲಿ ನಾನು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ನಿಮ್ಮ ಮುಂದೆ ಇಷ್ಟು ಸದೃಢವಾಗಿ ಬಂದು ನಿಂತಿದ್ದೇನೆ ಅಂದರೆ ನೀವು ತೋರಿಸಿರ್ತಕ್ಕಂಥ ಶುಭ ಹಾರೈಕೆಗಳು, ನಿಮ್ಮ ಪ್ರೀತಿ ವಿಶ್ವಾಸ. ಅದರಿಂದ ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಭಗವಂತನ ಈ ಒಂದು ಜೀವದ ದಾನ ಏನಿದೆ, ನನ್ನ ಜೀವನದ ದಾನ ಮಾಡಿರ್ತಕ್ಕಂಥದ್ದು ಭಗವಂತ ನನಗೆ ಸಂಪೂರ್ಣವಾಗಿ ಈ ನಾಡಿನ ಜನತೆಯ ಒಂದು ಕಷ್ಟಗಳನ್ನು ಬಗೆಹರಿಸ್ತಕ್ಕಂಥದ್ದಕ್ಕೆ ನನ್ನ ಜೀವನ ಮುಡುಪಾಗಿದೆ ಅಂತಕ್ಕಂಥದ್ದು ಈಗ ತಾನೇ ದೇವರಿಗೆ ಕೈ ಮುಗಿದೇನು ಬಂದಿದ್ದೇನೆ. ಅಲ್ಲಿ ಕಲ್ಲಿನ ದೇವರು, ಇಲ್ಲಿ ನೀವು ಕೂತಿದ್ದೀರಲ್ಲ, ನೀವು ನನಗೆ ನಿಜವಾದ ದೇವರು, ಇದು ನಾನು ಅಂದ್ಕೊಂಡಿದ್ದೇನೆ. ಅದರಿಂದ ನಾನು ತುರುವೇಕೆರೆ ಕ್ಷೇತ್ರದಲ್ಲಿ ಇತ್ತೀಚೆಗೆ ಒಂದು ಗೊಂದಲ ಸೃಷ್ಟಿ ಮಾಡ್ಕೊಂಡು ಹೊರಟಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದೇನೆ. ಆ ಗೊಂದಲಕ್ಕೆ ಎಡೆ ಮಾಡಿಕೊಡ್ಬೇಕು. ಯಾವುದೇ ಕಾರಣಕ್ಕೂ ತೀರ್ಮಾನ ನಾವು ಮಾಡ್ತೀವಿ. ತೀರ್ಮಾನ ಏನು ಮಾಡಬೇಕು ಅನ್ನೋದು ಗೊತ್ತಿದೆ. ಆದರೆ ಇವತ್ತು ಈ ತಾಲೂಕು ದೇವೇಗೌಡರಿಗೆ ಮೊದಲಿಂದನೂ ಒಂದು ಭದ್ರ ಬುನಾದಿ ಹಾಕೊಟ್ಟಿರ್ತಕ್ಕಂಥ ತಾಲೂಕಿದು. ಈ ತಾಲೂಕಿನ ನನ್ನ ರೈತರು, ನನ್ನ ಯುವಕರು, ತಂದೆ ತಾಯಿದರೇನಿದ್ದಾರೆ, ಇಲ್ಲಿ ಗುಂಪುಗಾರಿಕೆಗೆ ಅವಕಾಶ ಕೊಟ್ಟು ಪಕ್ಷಕ್ಕೆ ಸಮಸ್ಯೆ ಆಗಬಾರ್ದು. ಇವತ್ತು ಒಂದೊಂದು ಕ್ಷೇತ್ರವೂ ನನಗೆ ಮುಖ್ಯ ಇದೆ. ಇವತ್ತೇನಾದರೂ ನಿಮ್ಮ ಕುಮಾರಣ್ಣಂಗೆ ಮುಂದೆ ರಾಜ್ಯದಲ್ಲಿ, ಏಕೆಂದರೆ ನೀವು ನನ್ನ ತಮ್ಮ ಅಂತಿರೋ, ಅಣ್ಣ ಅಂತಿರೋ, ಮಗ ಅಂತಿರೋ, ಯಾವ ಭಾವನೆಯಿಂದ ನನ್ನನ್ನು ನೋಡ್ತಿರೋ ಅದು ನಿಮಗೆ ಸೇರಿದ್ದು. ಆದರೆ ಒಂದು ಹೇಳ್ತೀನಿ, ಒಂದೊಂದು ಕ್ಷೇತ್ರವೂ ನನಗೆ ಇವತ್ತು ಮುಖ್ಯ. ನನಗೆ ತುರುವೇಕೆರೆ ನಮಗೆ ಎಂತೆಂಥ ಕಷ್ಟ ಕಾಲದಲ್ಲೂ ನಮ್ಮನ್ನು ಕೈ ಹಿಡಿದಿರ್ತಕ್ಕಂಥ ಒಂದು ತಾಲೂಕಿದೆ. ಅದರಿಂದ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಗೊಂದಲಗಳು ಬೇಡ. ನಾನೀಗಾಗಲೇ ತೀರ್ಮಾನ ಏನು ನಿಮ್ಮಗಳ ಪ್ರೀತಿ ವಿಶ್ವಾಸದಲ್ಲಿ ತೀರ್ಮಾನ ಮಾಡ್ತೀನಿ. ನನಗೆ ಗೊತ್ತಿದೆ ನಮ್ಮ ಕೃಷ್ಣಪ್ಪಣ್ಣಂಗೂ ಸ್ವಲ್ಪ ಮಾತು ಕಡಿಮೆ ಮಾಡ್ಕೊಳ್ಳಿ, ಯಾರ ಮೇಲೆ ಕೈಯದು ಬೇಡ ಅಂತ ಸ್ವಲ್ಪ ಜನ ತುರುವೇಕೆರೆ ಕ್ಷೇತ್ರ ಅರ್ಥ ಆಗ್ತಿದೆಯಲ್ಲ. ಇಲ್ಲಿ ನೀವು ಕೊಡ್ತಕ್ಕಂಥ ಮತ ನಾನು ನಿಮ್ಗೆ ಮನಸಾರೆ ಕೈ ಮುಗಿದು ಹೇಳ್ತೇನೆ, ಕುಮಾರಣ್ಣನಿಗೆ ಕೊಡ್ತಾ ಇರೋ ಮತ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿರಬೇಕು. ಕೃಷ್ಣಪ್ಪಣ್ಣನ ಬಗ್ಗೆ ನಾನು ಇವತ್ತಿನ ನೋಡಿಲ್ಲ, ಕಳೆದ 25 ವರ್ಷದಿಂದ ಆ ನಿಯತ್ತೇನು ಅಂತಕ್ಕಂಥದ್ದು ನೋಡಿದ್ದೇನೆ. ಅದರ ಬಗ್ಗೆ ಯಾವುದೇ ರೀತಿಯ ನನ್ನಲ್ಲಿ ಕನ್ಫ್ಯೂಷನ್ ಇಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಜನತಾದಳ ದೇವೇಗೌಡರು ಇವತ್ತು ಪ್ರಮುಖವಾಗಿ ದೇವೇಗೌಡರು ಬದುಕಿದ್ದಾಗ ಈ ರಾಜ್ಯದಲ್ಲಿ ಒಂದು ರೈತರ ಸರ್ಕಾರ ತರಬೇಕು ಅಂತಕ್ಕಂಥದ್ದಕ್ಕೆ ನಾನು ಏನು ಹೋರಾಟ ಮಾಡ್ತಾ ಇದ್ದೇನೆ. ನಿಮ್ಮ ಆಶೀರ್ವಾದ ಇರಲಿ. ಆ ಮಾರುತಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಕುಟುಂಬಕ್ಕೆ ಎಲ್ರಿಗೂ ನನ್ನ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ.